ಕಾರಾಗೃಹದಲ್ಲಿ ಮುದ್ದೆ ಮುರಿತಾ ಇರುವ ದರ್ಶನ್ನನ್ನು ನಿನ್ನೆ ಧರ್ಮಪತ್ನಿ ಭೇಟಿಗೆ ಬಂದಿದ್ರು. ಭೇಟಿ ಬಳಿಕ ದರ್ಶನ್ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಪತ್ನಿ ವಿಜಯಲಕ್ಷ್ಮಿ ಭೇಟಿಯಿಂದ ದರ್ಶನ್ಗೆ ಒಂದು ಚೈತನ್ಯ ಬಂದಿದೆ. ಕಳೆದ 3 ದಿನಕ್ಕಿಂತ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ದಾಸ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ದಾಸ. ಬೆಳಿಗ್ಗೆ 7 ಗಂಟೆಗೆ ದರ್ಶನ್ ಎದ್ದಿದ್ದಾರೆ. ಸೆಲ್ನಿಂದ ಆಚೆ ಬಂದು ವಾಕ್ ಮಾಡಿದ್ದಾರಂತೆ ದರ್ಶನ್. ನಿನ್ನೆ ದರ್ಶನ್ ಭೇಟಿಗೆ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಗೆ ಹೋಗಿದ್ರು. ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಹೋಗಿದ್ರು. ದರ್ಶನ್ಗೆ ಧೈರ್ಯ ಹೇಳಿ ಬಂದಿದ್ರು. ಪರಪ್ಪನಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆದ ನಂತರ ಫಸ್ಟ್ ಮೀಟ್ ಆಗಿದ್ದು ವಿಜಯಲಕ್ಷ್ಮಿ ಹೋಗಿ ಧೈರ್ಯ ತುಂಬಿ ಬಂದಾದ ನಂತರ ದರ್ಶನ್ ಸ್ವಲ್ಪ ಚೈತನ್ಯದಿಂದಿದ್ದಾರೆ. ದರ್ಶನ್ ಹೊರಗಡೆ ಎಲ್ಲ ಓಡಾಡ್ತಾ ಇದ್ದಾರಂತೆ, ಅಂದರೆ ಸೆಲ್ನ ಹೊರಗಡೆ ಓಡಾಡ್ತಾ ಇದ್ದಾರಂತೆ. ದರ್ಶನ್ ನಿನ್ನೆ ಊಟ ಮಾಡಿದ್ರಂತೆ, ನಿನ್ನೆ ರಾತ್ರಿ. ಇವತ್ತು ಬೆಳಿಗ್ಗೆ ಹೊರಗಡೆ ಎದ್ದು ವಾಕ್ ಕೂಡ ಮಾಡಿದ್ರಂತೆ ದರ್ಶನ್. ಜೈಲಿನಲ್ಲಿ ಬೆಳಗಿನ ಉಪಹಾರವನ್ನು ಕೂಡ ದರ್ಶನ್ ಸೇವಿಸಿದ್ದಾರೆ. ಬೆಳಗಿನ ಉಪಹಾರವನ್ನು ದರ್ಶನ್ ಸೇವಿಸಿದ್ದಾರೆ. ಬೆಳಿಗ್ಗೆ ಜೈಲಿನ ಮೆನು ಪ್ರಕಾರ ಕೈದಿಗಳಿಗೆ ಇವತ್ತು 455 ಗ್ರಾಂ ಪಲಾವನ್ನು ಕೊಡ್ತಾರೆ. ಅಂದರೆ ತೂಕದ ಆಧಾರದ ಮೇಲೆ ಅಲ್ಲಿ ಊಟ ತಿಂಡಿ ಇದನ್ನೆಲ್ಲ ಕೊಡ್ತಾರೆ. 455 ಗ್ರಾಂ ಪಲಾವನ್ನು ಕೊಟ್ಟಿದ್ದಾರೆ ಇವತ್ತು ದರ್ಶನ್ಗೆ. ಅದನ್ನು ತಿಂದಿದ್ದಾರೆ ದರ್ಶನ್ಗೂ ಕೂಡ ಎಲ್ಲರಂತೆ ಉಳಿದ ಕೈದಿಗಳೇನಿದ್ದಾರೆ ಆ ಕೈದಿಗಳಿಗೆ ಏನು ಕೊಡ್ತಾರೋ ದರ್ಶನ್ಗೂ, ವಿಚಾರಣಾ ದಿನ ಕೈದಿಯಾಗಿರುವ ದರ್ಶನ್ಗೂ ಅದನ್ನೇ ಕೊಡ್ತಾರೆ. ಇವತ್ತು ದರ್ಶನ್ಗೆ ಜೈಲಿನ ಮೆನು ಪಲಾವ್, 455 ಗ್ರಾಂ ಪಲಾವನ್ನು ದರ್ಶನ್ಗೆ ಕೊಟ್ಟಿದ್ದಾರೆ ಜೈಲು ಸಿಬ್ಬಂದಿ. ದರ್ಶನ್ ಅದನ್ನು ತಿಂದಿದ್ದಾರೆ. ಮೊನ್ನೆ ಎಲ್ಲ ದರ್ಶನ್ ಊಟ ಮಾಡಿರಲಿಲ್ಲ. ಹೆಂಡತಿ ಬಂದು ಹೋದಾದ ನಂತರ ದರ್ಶನ್ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. ದರ್ಶನ್ ಸೆಲ್ನಿಂದ ಹೊರಗಡೆ ಬಂದು ಓಡಾಡ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ, ಬಳ್ಳಾರಿಯ ಪ್ರತಿನಿಧಿ. ದರ್ಶನ್ ಕೇಸ್ ಯಾವಾಗ ಬಳ್ಳಾರಿಗೆ ಶಿಫ್ಟ್ ಆಯಿತು ಆವತ್ತಿನಿಂದಲೂ ಕೂಡ ಆ್ಯಕ್ಟಿವ್ ಆಗಿ ಅಲ್ಲಿ ಓಡಾಡ್ತಾ ಇದ್ದಾರೆ ರೇಣುಕಾರಾಧ್ಯ. ಮತ್ತು ಒಳಗಡೆ ಇನ್ಸೈಡ್ ಮಾಹಿತಿಯನ್ನೆಲ್ಲ ತೆಗಿತಾ ಇದ್ದಾರೆ. ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ರೇಣುಕಾರಾಧ್ಯ ಇದ್ದಾರೆ. ರೇಣುಕಾರಾಧ್ಯ, ಇವತ್ತು ದರ್ಶನ್ ಹೇಗಿದ್ದಾರೆ? ತಮ್ಮ ಧರ್ಮಪತ್ನಿ ಬಂದು ಹೋದ ನಂತರ ಅವರ ದಿನಚರಿಯೆಲ್ಲ ಹೇಗಿದೆ ರೇಣುಕಾರಾಧ್ಯ? ಗುಡ್ ಮಾರ್ನಿಂಗ್ ರಜಿತ್. ದರ್ಶನ್ ಅವರು ಯಾವ ರೀತಿಯಾಗಿ ಇದ್ದಾರೆ ಅಂದರೆ, ನಿಜಕ್ಕೂ ಒಂದು ರೀತಿ ಹಾಸ್ಟೆಲ್ನಲ್ಲಿ ಸುಮಾರು 2-3 ತಿಂಗಳಿಂದ ಮಕ್ಕಳನ್ನು ನೋಡೋಕ್ಕೆ ಅವರ ಪೇರೆಂಟ್ಸ್ ಬಂದಾಗ ಯಾವ ರೀತಿಯಾಗಿ ಆಗುತ್ತೋ ಅದೇ ರೀತಿಯಾದ ಭಾಸ ನಿನ್ನೆ ಆಗಿತ್ತು. ಅಂದರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ನಿನ್ನೆ ವಿಜಯಲಕ್ಷ್ಮಿ ಅವರು ಬಂದಿದ್ದರು. ಆ ಬಳಿಕ ಒಂದು 30 ನಿಮಿಷಗಳ ಕಾಲ, ಅಂದರೆ ಒಂದಷ್ಟು 30 ನಿಮಿಷಗಳ ಕಾಲ ಅವರಿಬ್ಬರಿಗೂ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಜೊತೆ ಒಂದಷ್ಟು ಮಾತುಕತೆ ಆಯಿತು, ಮನಸ್ಸು ಹಗುರಾಯಿತು ಅನ್ನುವ ಮಟ್ಟಕ್ಕೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಸಾಕ್ಷಿಯಾಗಿರ್ತಕ್ಕಂಥದ್ದು. ಯಾಕಂದರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ವಿಶೇಷವಾಗಿ ಕೆಲವೊಂದಿಷ್ಟು ಬಟ್ಟೆಗಳನ್ನು ತಂದಿದ್ದರು, ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ತಂದಿದ್ದರು. ಅದಕ್ಕಿಂತ ಮುಖ್ಯವಾಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ಬಗ್ಗೆ ಕಾಳಜಿಯನ್ನು ಕೂಡ ಅಲ್ಲಿ ಮೆರೆದಿದ್ರು. ಏನಂದರೆ ದೇವಸ್ಥಾನಕ್ಕೆ ಹೋಗಿ ಕುಂಕುಮ, ಅಕ್ಕಿ ಕಾಳು ಜೊತೆಗೆ ಒಂದಷ್ಟು ಪ್ರಸಾದವನ್ನು ಕೂಡ ತಂದುಕೊಟ್ಟು ಆ ಮೂಲಕ ದರ್ಶನ್ಗೆ ಬೇಗ ಬೇಲ್ ಸಿಗಲಿ ಅನ್ನುವ ಮಟ್ಟದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡ್ಬಂದು ಅದನ್ನೆಲ್ಲವನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ದರ್ಶನ್ ವಿಜಯಲಕ್ಷ್ಮಿ ಜೊತೆ ಅರ್ಧ ಗಂಟೆಯಷ್ಟು ಮಾತನಾಡಿದ ಬಳಿಕ ಇದಿಷ್ಟು ಒಂದಷ್ಟು ಮಟ್ಟಿಗೆ ನಿರಾಳರಾಗಿದ್ದಾರೆ ಅನ್ನುವ ಮಾಹಿತಿ ಈಗ ನಮಗೆ ಲಭ್ಯವಾಗ್ತಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 3 ದಿನಗಳಿಂದ ದರ್ಶನ್ ಸರಿಯಾಗಿ ನಿದ್ರೆಯನ್ನು ಮಾಡಿರಲಿಲ್ಲ, ಜೊತೆಗೆ ಯಾರೊಟ್ಟಿಗೂ ಕೂಡ ಮಾತನಾಡ್ತಾ ಇರಲಿಲ್ಲ, ಮತ್ತು ಊಟವನ್ನು ಕೂಡ ಸರಿಯಾಗಿ ಮಾಡ್ತಾ ಇರಲಿಲ್ಲ ಬೇರೆ ಬೇರೆ ಕಾರಣಕ್ಕೆ. ಹೀಗಾಗಿ ವಿಜಯಲಕ್ಷ್ಮಿ ಬಂದು ಹೋದ ಬಳಿಕ ಒಂದಷ್ಟು ಚೈತನ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ವಿಜಯಲಕ್ಷ್ಮಿ ಬಂದ ಹೋದ ಬಳಿಕ ದರ್ಶನ್ ಅವರು ಒಂದಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನುವ ಮಾಹಿತಿ ಈಗ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ಊಟ ಮಾಡೋದಾಗಿರ್ಬೋದು, ಜೊತೆಗೆ ಆ ಸೆಲ್ನಿಂದ 3 ದಿನದಿಂದ ದರ್ಶನ್ ಅವರು ಹೊರಗೆ ಬಂದಿರಲಿಲ್ಲ. ಇದೀಗ ದರ್ಶನ್ ಅವರು ವಾಕ್ ಮಾಡಿದ್ದಾರೆ ಅನ್ನುವ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಕೇವಲ ಮಲಗೋದು, ಜೊತೆಗೆ ಪುಸ್ತಕಗಳನ್ನು ಓದೋದು, ಯಾರೊಟ್ಟಿಗೂ ಕೂಡ ಮಾತನಾಡ್ತಿರಲಿಲ್ಲ. ಜೈಲ ಸಿಬ್ಬಂದಿ ಊಟವನ್ನು ಕೊಟ್ಟಾಗ ಅಲ್ಲಿಡಿ ಅಂತ ಹೇಳ್ತಾ ಇದ್ರು, ಮತ್ತೆ ಬೇರೆ ಮರು ಮಾತನಾಡ್ತಾ ಇರಲಿಲ್ಲ. ಆದರೆ ನಿನ್ನೆಯಿಂದ ಒಂದಷ್ಟು ದರ್ಶನ್ ಅವರು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಅವರ ಪತ್ನಿ ಬಂದು ಹೋದ ಮೇಲೆ ಒಂದಷ್ಟು ಪರಿಣಾಮವನ್ನು ಬೀರಿದೆ. ಈಗ ಅಷ್ಟೇ ಅಲ್ಲದೆ ಬಳ್ಳಾರಿಯಲ್ಲಿ ಒಂದಷ್ಟು ಮಳೆ ಕೂಡ ಸುರಿತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯ ವಾತಾವರಣ ಸಂಪೂರ್ಣವಾಗಿ ತಣ್ಣಗಾಗಿರ್ತಕ್ಕಂಥದ್ದು. ಬಳ್ಳಾರಿಯ ಜೈಲಿನಲ್ಲಿ ಸಾಕಷ್ಟು ಹೀಟ್ ಇರುತ್ತೆ. ಈಗ ತಣ್ಣಗಾಗಿರ್ತಕ್ಕಂಥ ಪರಿಣಾಮ ಒಂದಷ್ಟು ಕೂಲ್ ಅನ್ಸ್ತಾ ಹಿನ್ನೆಲೆಯಲ್ಲಿ ನಿದ್ದೆಯೂ ಕೂಡ ಚೆನ್ನಾಗಿ ಬರ್ತಾ ಇದೆ. ಹೀಗಾಗಿ ಸಂಪೂರ್ಣವಾಗಿ ದರ್ಶನ್ ಅವರು ಆಕ್ಟಿವ್ ಆಗಿದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ರಂಜಿತ್. ಓಕೆ ರೇಣುಕಾರಾಧ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಹೇಳಿ ಕೇಳಿ ಫಿಟ್ನೆಸ್ ಫ್ರೀಕ್. ಯಾವುದೇ ಕಾರಣಕ್ಕೂ ವರ್ಕೌಟನ್ನು ದರ್ಶನ್ ಮಿಸ್ ಮಾಡೋದೇ ಇಲ್ಲ. ಎಲ್ಲೇ ಇದ್ರೂ ಜಿಮ್ ಮಾಡೋದನ್ನು ಬಿಡೋದಿಲ್ಲ ದರ್ಶನ್. ಈಗ ಬೇರೆ ಜೈಲಿಗೆ ಶಿಫ್ಟ್ ಆದರೂ ಕೂಡ ದಾಸ ಬಾಡಿ ಮೇಂಟೈನ್ ಮಾಡ್ತಿದ್ದಾನಂತೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ.
6 ಅಡಿ ಕಟ್ಔಟು, ಒಳ್ಳೆ ಜಬರ್ದಸ್ತ್ ಮೈಕಟ್ಟು, ಜಿಮ್ನಲ್ಲಿ ಹೆವಿ ವರ್ಕೌಟು. ಶೂಟಿಂಗ್ನಲ್ಲಿದ್ರು ಸಾಯಿ, ಜೈಲಲ್ಲಿದ್ರು ಸಾಯಿ, ವರ್ಕೌಟ್ ಮಿಸ್ಸೇ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು ದಾಸ ವರ್ಕೌಟ್ ಬಿಟ್ಟಿರಲಿಲ್ಲ. ಸೆರೆ ವಾಸದಲ್ಲಿದ್ರು ಸಾರಥಿ ಬೆವರು ಸುರಿಸೋದನ್ನ ಮರಿತಾ ಇರಲಿಲ್ಲ. ಒಳ್ಳೆ ಬಾಡಿ ಮೇಂಟೈನ್ ಮಾಡ್ತಿದ್ದ. ಹೀಗಿರುವಾಗಲೇ ಕಾಟೇರ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಗ್ಬಿಟ್ಟಿದ್ದಾನೆ. ಬಳ್ಳಾರಿಯಲ್ಲೂ ದಾಸನಿಗೆ ಫಿಟ್ನೆಸ್ ಚಿಂತೆ. ಬಳ್ಳಾರಿ ಜೈಲಿಗೆ ಹೋದ್ರೂ ದರ್ಶನ್ಗೆ ತನ್ನ ಫಿಟ್ನೆಸ್ನದ್ದೇ ಚಿಂತೆಯಾಗಿದೆ. ಬಳ್ಳಾರಿ ಕಾರಾಗೃಹದಲ್ಲೂ ಪೊರ್ಕಿ ಬಾಡಿ ಮೇಂಟೈನ್ ಮಾಡ್ತಿದ್ದಾನೆ. ಅನ್ನ ಚಪಾತಿ ಬಿಟ್ಟು ದರ್ಶನ್ ಮುದ್ದೆ ತಿಂತಿದ್ದಾನೆ. ಹೇಗಾದ್ರೂ ಮಾಡಿ ತನ್ನ ಫಿಟ್ನೆಸ್ ಕಾಪಾಡಿಕೊಳ್ಬೇಕು ಅಂತ ಪರದಾಡ್ತಿದ್ದಾನೆ. ಇದಿಷ್ಟೇ ಅಲ್ಲ, ಕಾಟೇರ ಬಳ್ಳಾರಿಯಲ್ಲಿ ವಿಟಮಿನ್ ಟ್ಯಾಬ್ಲೆಟ್ ಕೂಡ ಸೇವಿಸ್ತಿದ್ದಾನೆ. ಮಾನಸಿಕವಾಗಿ ಕುಗ್ಗಿ ಹೋದ್ರೂ ಬಾಡಿ ಮೇಂಟೈನ್ ಮಾಡೋಕೆ ಹರಸಾಹಸ ಪಡ್ತಿರೋದು ಮಾತ್ರ ಸುಳ್ಳಲ್ಲ. ರೇಣುಕಾರಾಧ್ಯ, ಬಳ್ಳಾರಿ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಕಳೆದೆರಡು ತಿಂಗಳಿಂದ ದಾಸ ಜೈಲುವಾಸ ನಡೆಸ್ತಾ ಇದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ರಾದ್ಧಾಂತ ಮಾಡಿ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾನೆ. ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಕಾಕಿ ಈಗ ಸಜ್ಜಾಗಿದೆ. ಜೈಲಲ್ಲಿ ಡಿ ಗ್ಯಾಂಗ್ ನಿತ್ಯ ಪರದಾಟ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಬಿದ್ದಿರೋ ಡಿ ಗ್ಯಾಂಗ್ಗೆ ಮುಂದೇನಾಗುತ್ತೆ ಅನ್ನೋ ಆತಂಕವೇ ಹೆಚ್ಚಿದೆ. ಜೈಲ್ ಸೇರಿ 2 ತಿಂಗಳಾದರೂ ಆರೋಪಿಗಳಲ್ಲಿ ಯಾವುದೇ ಪಶ್ಚಾತ್ತಾಪ ಇಲ್ಲ. ಈ ಮಧ್ಯೆ ದಾಸ ಸೇರಿ ಇತರೆ ಆರೋಪಿಗಳು ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಆಗಿದ್ದು, ಇತ್ತ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಖಾಕಿ ಸಜ್ಜಾಗಿದೆ. ದರ್ಶನ್ ಪರವಾಗಿ ಮಾತನಾಡಿದವರಿಂದಲೇ ಸಂಕಷ್ಟ ಎದುರಾಗುತ್ತೆ ಎನ್ನಲಾಗ್ತಾ ಇದೆ. ದರ್ಶನ್ ಜೈಲ್ ಸೇರ್ತಾ ಇದ್ದಂತೆ ಆತನ ಪರ ಕೆಲ ಪ್ರಭಾವಿಗಳು ಮಾತನಾಡಿದ್ದು, ದರ್ಶನ್ ತಪ್ಪು ಮಾಡಿಲ್ಲ ಅನ್ನೋ ರೀತಿ ಕೆಲವರು ಹೇಳಿಕೆ ನೀಡಿದ್ರು. ಈ ರೀತಿಯ ಹೇಳಿಕೆ ನೀಡಿರೋದೇ ದರ್ಶನ್ಗೆ ಮುಳುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಪರ ಮಾಧ್ಯಮದಲ್ಲಿ ಮಾತನಾಡಿದ ಪ್ರತಿ ಹೇಳಿಕೆಯನ್ನ ಪೊಲೀಸರು ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ದರ್ಶನ್ ಬೇಲ್ಗೆ ಅರ್ಜಿ ಹಾಕಿದರೆ ಅಬ್ಜೆಕ್ಷನ್ ವೇಳೆ ಈ ಹೇಳಿಕೆ ನೀಡಲು ಪ್ಲಾನ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಜಾಮೀನು ಅರ್ಜಿ ಹಾಕೋದಕ್ಕೆ ದರ್ಶನ್ ತಯಾರಿ ನಡೆಸಿದ್ದಾನೆ ಎನ್ನಲಾಗ್ತಾ ಇದೆ. ದರ್ಶನ್ ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದ ಹಾಗೆ ಅಬ್ಜೆಕ್ಷನ್ ಹಾಕೋದಕ್ಕೆ ಪೊಲೀಸರು ಕೂಡ ಸಿದ್ಧತೆ ನಡೆಸಿದ್ದಾರೆ. ಹೀಗಾಗಿ ರೌಡಿ ಶೀಟರ್ ಜೊತೆ ಫೋಟೋ ಹಾಗೂ ದರ್ಶನ್ ಪರ ಪ್ರಭಾವಿಗಳ ಹೇಳಿಕೆಗಳಿಂದಲೇ ಸಂಕಟ ಎದುರಾಗುವ ಸಾಧ್ಯತೆ ಇದೆ. ಅಬ್ಜೆಕ್ಷನ್ ವೇಳೆ ಎಲ್ಲಾ ಹೇಳಿಕೆ ಮೆನ್ಷನ್ ಮಾಡಿ ಬೇಲ್ ನೀಡದಂತೆ ಮನವಿಯನ್ನ ಮಾಡಲಿದ್ದಾರೆ. ತನಿಖೆ ವೇಳೆ ಸಿಕ್ಕ ಸಾಕ್ಷಿಗಳು ಒಂದ್ ಕಡೆ ಆದರೆ ಈ ಅಂಶಗಳು ಪೊಲೀಸರಿಗೆ ಹೆಚ್ಚುವರಿ ಅಸ್ತ್ರ ಆಗಲಿದೆ. ತಮ್ಮ ಪರ ಮಾತನಾಡಿದ ಪ್ರಭಾವಿಗಳ ಮೂಲಕ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು. ಬೇಲ್ ನೀಡಿದರೆ ಅವರ ಮೂಲಕ ಸಾಕ್ಷಿಗಳಿಗೆ ಆಮಿಷವೊಡ್ಡುವ ಸಾಧ್ಯತೆ ಇದೆ ಅಂತ ಅಬ್ಜೆಕ್ಷನ್ ಹಾಕುವ ಸಾಧ್ಯತೆ ಇದೆ. ಹೀಗಾಗಿ ಆಪ್ತರಿಂದಲೇ ದಾಸನಿಗೆ ಕಂಟಕ ಫಿಕ್ಸ್ ಆಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.